ಅಭಿಮಾನ ಅಂದ್ರೆ ಏನು, ಹೇಗಿರ್ಬೇಕು? ದರ್ಶನ್ ಅವ್ರನ್ನ ಉದಾಹರಣೆ ಬಿಟ್ಟು ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಗಮನದಲ್ಲಿಟ್ಕೊಂಡು ಅಭಿಮಾನಿಗಳಿಗಿರುವ ಪವರ್ ಎಂಥದ್ದು, ಏನಿಂದ ಏನ್ ಮಾಡಬಹುದು, ಅದಷ್ಟು ನಿಮ್ಮಿಂದ ಉತ್ತರ ಬೇಕು. ನನಗೆ ಐ ವಾಂಟ್ ಟು ಮೇಕ್ ಎ ಸ್ಟೇಟ್ಮೆಂಟ್. ಅಭಿಮಾನ ಇಟ್ ಈಸ್ ಈಕ್ವಲ್ ಟು ತಾಯಿ ಪ್ರೀತಿ. ಅದರಲ್ಲಿ ಇನ್ನು ಯಾವ ಪ್ರೀತಿನೂ ನೀವು ಮಿಕ್ಸ್ ಮಾಡಂಗೇ ಇಲ್ಲ. ಒಬ್ಬ ವ್ಯಕ್ತಿನ ಅವ್ರು ಇಷ್ಟಪಟ್ಟಿದ್ದಾರೆ ಅಂತಂದ್ರೆ ಅವರು ಜೀವ ಕೂಡ ಸಿದ್ಧವಾಗ್ಬಿಡೋಷ್ಟು ಪ್ರೀತಿಸ್ತಾರೆ. ನಾನು ಅದನ್ನ ರಾಜ್ಕುಮಾರ್ ಅವರಿಂದ, ವಿಷ್ಣುವರ್ಧನ್ ಅವರಿಂದ ನೋಡ್ತಾನೆ ಬಂದಿದ್ದೀವಿ. ಇವತ್ತಿಗೂ ಕೂಡ ಅವರನ್ನ ಆದರ್ಶವಾಗಿ ತಗೊಂಡು ಸ್ವೀಕರಿಸ್ತಾರಂಥವ್ರು. ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅಂತಹ ಒಂದು ಅಭಿಮಾನಿ ಪಡೆ ಇದೆ. ಮತ್ತೆ ಚಿರಂಜೀವಿ ಅವರು ಒಂದು ಮಾತು ಹೇಳ್ತಾರೆ, ನನ್ನ ಅಭಿಮಾನಿಗಳೇ ನನ್ನ ಹೀರೋ ಆಗ್ಬಿಟ್ರೆ, ನನ್ನ ಪ್ರೊಡ್ಯೂಸರ್ಸ್ ಆಗ್ಬಿಟ್ರೆ, ನನ್ನ ಡೈರೆಕ್ಟರ್ಸ್ ಆಗ್ಬಿಟ್ರೆ ನಾನು ಪ್ರತಿ ಸಲ ಸೂಪರ್ ಹಿಟ್ ಸಿನಿಮಾ ಕೊಡ್ತೀನಿ ಅಂತ. ಯಾಕಂದ್ರೆ ಅಭಿಮಾನಿಗಳು ಗೊತ್ತು ನನ್ನ ಹೀರೋ ಹೇಗಿರಬೇಕು, ನನ್ನ ಹೀರೋ ಹೇಗೆ ಕಾಣಬೇಕು, ನನ್ನ ಹೀರೋ ಸಮಾಜದ ಕನ್ನಡಿಯಾಗಿ ಇರಬೇಕು ಅನ್ನುವಂಥದ್ದು. ಸೊ ಅಂತಹ ಒಂದು ಭಾವನೆ ಅಭಿಮಾನಿಗಳಲ್ಲಿ ಇರುತ್ತೆ ಅನ್ನುವಂಥದ್ದು ಆ ಕಾಲದ ಹೀರೋಗಳ ಒಂದು ಸ್ಟೇಟ್ಮೆಂಟ್ಸ್ ಆಗಿದೆ. ಬಟ್ ನಾವೀಗ ಬಂಗಾರದ ಮನುಷ್ಯನೋ, ನಾಗರಾಹವನೋ, ಚಿರಂಜೀವಿನೋ, ರಜನಿಕಾಂತ್ ಈಗ ತಗೊಂಡ್ರೆ ನಾವು ತಪ್ಪು ಮಾಡ್ತಾ ಇದೀವಿ ಅಂತಾನೆ ಅರ್ಥ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಅಷ್ಟೊಂದು ಕೆಟ್ಟು ಹೋಗಿದೆ. ಮತ್ತೆ ಯಾರು ಬೇಕಾದ್ರೂ ಯಾರಿಗಾದ್ರೂ ಈಸಿ ಅಕ್ಸೆಸಿಬಲ್ ಅಂತಿದ್ದಾರೆ. ನಾಟ್ ಓನ್ಲಿ ದರ್ಶನ್ ಫ್ಯಾನ್ಸ್, ಎಲ್ಲಾ ಫ್ಯಾನ್ಸ್ ಅಲ್ಲೂ ಕೂಡ ಫೇಕ್ ಪ್ರೊಫೈಲ್ ಇಟ್ಕೊಂಡು ಮಾತನಾಡ್ತಾರಂತವ್ರ ಸಂಖ್ಯೆ ಇದೆ. ಪ್ರಮಾಣ ಜಾಸ್ತಿ ಕಡಿಮೆ ಇರ್ಬೋದು, ಬಿಟ್ರೆ ಎಲ್ಲದೂ ಇದೆ. ಇವತ್ತು ಇದನ್ನು ಹುಟ್ಟಾಕಿದ್ದು ಪಕ್ಷಿಗಳು. ಮೊದಲು ಫೇಕ್ ಐಡಿಗಳು ಇಟ್ಕೊಂಡು, ಯಾವಾಗ ಪಕ್ಷಿಗಳು ಈ ಡಿಜಿಟಲ್ ಮೀಡಿಯಾಕ್ಕೆ ಬಂದು ಡಿಜಿಟಲಿ ಬಂದುಬಿಟ್ಟು ಅವನ್ನ ಮತಗಳನ್ನ ಕ್ರೋಢೀಕರಣ ಮಾಡ್ಕೊಳ್ಳಕ್ಕೆ ಅದನ್ನ ಅಗ್ರೆಸಿವ್ ಆಗಿ ಮಾಡಕ್ ಶುರು ಮಾಡಿದ್ವಲ್ಲ, ಅವಾಗ ಫೇಕ್ ಐಡಿಸ್ ರಾಹುಲ್ ಗಾಂಧಿ ಇಟ್ಕೊಂಡು ರಾಹುಲ್ ಗಾಂಧಿನೇ ಬೈಯುವಂಥದ್ದು, ಮೋದಿ ಅವರ ಫೋಟೋ ಇಟ್ಕೊಂಡು ಇನ್ಯಾರನ್ನೋ ಬೈಯುವಂಥದ್ದು, ಈ ತರದೆಲ್ಲ ಮಾಡ್ಕೊಂಡು ಹೋದಾಗ ಏನಾಯ್ತು, ಇದು ಬೇರೆಯವರಿಗೆ ಒಂದು ಆದರ್ಶವಾಗಕ್ಕೆ ಹೋಗಿ ನಮ್ಮ ಗುರು ಬಗ್ಗೆ ನಾವು ಈ ತರ ಬ್ಯಾಕಪ್ ಆಗ್ಬೋದಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಅಭಿಮಾನಿಗಳು ಸಾಮಾನ್ಯವಾಗಿ ಹೇಗಿರ್ತಾರೆ ಅಂತಂದ್ರೆ, ಅವರು ನನಗೊಬ್ಬ ರೋಲ್ ಮಾಡಲ್ ಬೇಕು ಅಂತಿರ್ತಾರೆ. ಅವನಲ್ಲಿ ಒಂದಷ್ಟು ಅಸಹಾಯಕತೆ ಇರುತ್ತೆ, ಅವನ ಕುಟುಂಬದಲ್ಲಿ ಒಂದಷ್ಟು ನೋವುಗಳಿರ್ತವೆ, ಇನ್ನೊಂದೆಷ್ಟೋ ಒಂದು ಸೋಲುಗಳಿರ್ತವೆ. ಆ ಎಲ್ಲಾ ಸೋಲುಗಳಿಗೆ ಆ ತೆರೆ ಮೇಲೆ ಹೀರೋ ಉತ್ತರ ಕೊಡ್ತಾ ಇದ್ದಾಗ ಅವನ ಆದರ್ಶ ಆಗ್ಬಿಡ್ತಾನೆ. ಅರೆ ಅವನಲ್ಲಿ ಕಂಡುಕೋತಾನೆ ಅಂತ ಕಂಡುಕೊಳ್ಳುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಆದರ್ಶವಾಗ್ಬಿಟ್ರೆ ಮತ್ತೆ ಅವನು ಆ ಕಡೆ ಈ ಕಡೆ ನೋಡಲ್ಲ, ಅವನ್ನೇ ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ. ಈ ಸೂಕ್ಷ್ಮ ನಮ್ಮ ಹೀರೋಗಳಿಗೆ ಗೊತ್ತಿರ್ಬೇಕು. ನಾನು ಒಬ್ಬರ ಬಗ್ಗೆ ಮಾತನಾಡ್ತಿಲ್ಲ, ಅದು ಯಾರೇ ಆಗಿದ್ರು ಕೂಡ ಈ ಸೂಕ್ಷ್ಮ ಅವ್ರಿಗೆ ಗೊತ್ತಿರ್ಬೇಕು. ಆ ಹೀರೋಗಳು ಮೊದಲು ಗಮನಿಸಬೇಕಾಯ್ತು. ನನ್ನನ್ನ ಈಗ ಇಡೀ ದಿವಸ ಮಾಧ್ಯಮ ತೋರಿಸ್ತಿದೆ ಅಂತಂದ್ರೆ ನಾನು ಇಡೀ ರಾಜ್ಯದಲ್ಲಿ ಅಷ್ಟು ದೊಡ್ಡವನು ಅಂತ. ಎಕ್ಸಾಕ್ಟ್ಲಿ. ನನ್ನನ್ನ ಪ್ರತಿ ಒಬ್ರು ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ ನಾನು ಈ ರಾಜ್ಯದಲ್ಲಿ ಅಷ್ಟು ಪ್ರಮುಖ ವ್ಯಕ್ತಿ ಆಗಿದ್ದೀನಿ ಅಂತ. ನನ್ನನ್ನ ಸುತ್ತಲೇ ಇಷ್ಟು ಜನ ನನ್ನನ್ನು ಗೌರವಿಸ ಮಾತನಾಡ್ತಿದ್ದಾರೆ, ನನ್ನ ಹಿಂದೆ ಬಿದ್ದಿದ್ದಾರೆ ಅಂತಂದ್ರೆ ಅದರ ಅರ್ಥ ಈ ರಾಜ್ಯದ ವ್ಯಕ್ತಿ, ಆಕೆ ರಾಜ್ಯಕ್ಕೆ ಬೇಕಾದಂತ ವ್ಯಕ್ತಿ ಆ ಸ್ಥಾನದಲ್ಲಿದ್ದಾನೆ ಅಂತ. ಅಂತ ಸ್ಥಾನದಲ್ಲಿರೋ ವ್ಯಕ್ತಿ ಹೇಗಿರ್ಬೇಕು? ನಾವು ಅಭಿಮಾನಿಗಳಿಗಲ್ಲ, ಅಭಿಮಾನಿಗಳದ್ದು ತಾಯಿ ಪ್ರೀತಿ. ನಾನು ಅವ್ರ ಬಗ್ಗೆ ಚಕ್ಕಾರ ಎತ್ತೋದೇ ಇಲ್ಲ. ಅವರೆಲ್ಲರೂ ಮನಸ್ಸು ಮಾಡಿಬಿಟ್ರೆ ಈ ತರದ ವಿಷಯಗಳು ಬಿಟ್ಟು ನನ್ನ ಹೀರೋನ ಹೆಸರಲ್ಲಿ ನಾನು ಬರೀ ಮೆರೆಸೋಂತ ಕೆಲಸ, ವ್ಯಕ್ತಿ ಪೂಜೆ ಕೆಲಸ ಅಲ್ಲ, ಸಾಮಾಜಿಕವಾಗಿ ನಾನು ಈ ತರದೊಂದು ಬದಲಾವಣೆ ತರ್ತೀನಿ ಅಂತ ಇವ್ರು ಏನಾದ್ರು ಮನಸ್ಸು ಮಾಡಿಬಿಟ್ರೆ ನೆನಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ ಕ್ರಾಂತಿನೇ ಆಗ್ಬಿಡುತ್ತೆ. ಯಾವ ಕನ್ನಡ ಪರ ಸಂಘಟನೆ, ಯಾವ ರೈತ ಸಂಘಟನೆಗಳು, ಯಾವ ರಾಜಕೀಯ ಪಕ್ಷಗಳು ಮಾಡಲಾಗದಂತ ಸಾಧನೆ ಅಭಿಮಾನಿ ಸಂಘಟನೆಗಳು ಮಾಡಬಲ್ಲರು. ಯಾಕಂದ್ರೆ ಅವರಲ್ಲಿ ಅಷ್ಟು ನಿಸ್ವಾರ್ಥ ಪ್ರೀತಿ ಯಾವುದೇ ವಿಷಯದ ಬಗ್ಗೆ ಇರುತ್ತೆ. ನಿಜ. ದರ್ಶನ್ ಅವರು ವೈಲ್ಡ್ ಲೈಫ್ ಬಗ್ಗೆ ಕಾಳಜಿ ತೋರಿಸಿದಾಗ ಅದನ್ನ ನಾವು ಪ್ರಸಾರ ಮಾಡಿದೀವಿ. ದರ್ಶನ್ ಅವರ ಹೆಸರಲ್ಲಿ ಬ್ಲಡ್ ಡೊನೇಷನ್, ಅನ್ನ ಸಂತರ್ಪಣೆ ಆಗುವಾಗ ನಾವು ಪ್ರಸಾರ ಮಾಡಿದೀವಿ. ಅಭಿಮಾನಿಗಳ ಗಮನಿಸೋದು ಅದನ್ನ ಎಷ್ಟು ಪರ್ಸೆಂಟ್ ಅಲ್ಲಿಗೆ ಬಂದಿಲ್ಲ. ವೈಲ್ಡ್ ಲೈಫ್ ಆಗಿದ್ದು ಅವರು ಮಾತಾಡಿದ್ರಲ್ಲ, ಅವರು ವನ್ಯಜೀವಿ ಅಂತ ತನ್ನ ಗುರ್ಸ್ಕೊಂಡ ವನ್ಯಪ್ರೇಮಿ ಅಥವಾ ಆ ತರದ್ ಗುರ್ಸ್ಕೊಂಡಾಗ ಎಷ್ಟು ಬದಲಾವಣೆ ಆಯ್ತು ಅಂದ್ರೆ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ಒಂದು ಪ್ರಾಣಿನ ಡೊನೇಟ್ ಮಾಡ್ತಾ ಇದ್ದೀನಿ ಝೂಗೆ ಅಂತ ಹೇಳಿ ತಾವು ಎಲ್ಲರೂ ಫೋಟೋಗ್ರಾಫರ್ ಆಗುವಂಥದ್ದು, ಪರಿಸರ ಸುತ್ತಂಥದ್ದು, ಚಾರಣ ಮಾಡುವಂಥದ್ದು ತುಂಬಾ ಆಯ್ತು. ಅಂದ್ರೆ ಒಬ್ಬ ವ್ಯಕ್ತಿ ಹೇಗೆ ಹೋಗ್ತಾನೋ ಒಂದು ಸಮೂಹ ಹಾಗೇ ಹೋಗ್ಬಿಡುತ್ತೆ. ಅದನ್ನ ಆಯಕಟ್ಟಿನ ಜಾಗದಲ್ಲಿ ಯಾರೇ ಆಗ್ಲಿ, ಅವ್ರು ಒಬ್ಬರಂತಲ್ಲ, ಯಾರೇ ಆಗ್ಲಿ ಅದನ್ನು ಗುರುಸಬೇಕು. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ ಚಳುವಳಿಗೆ ಬಂದದ್ರಿಂದ ಇವತ್ತು ಒಂದು ದೊಡ್ಡ ಅಭಿಮಾನಿ ಪಡೆ ಕನ್ನಡ, ಇವತ್ತು ಏನೆಲ್ಲ ಕನ್ನಡ ಪರ ಸಂಘಟನೆಗಳಿದಾವೋ ಅವೆಲ್ಲವೂ ಗೋಕಾಕಿಂದ ಇನ್ಸ್ಪೈರ್ ಆಗಿರುವಂತಹವು, ರಾಜ್ಕುಮಾರ್ ಅವರಿಂದ ಇನ್ಸ್ಪೈರ್ ಆಗಿರುವಂತವು. ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ನಾವೆಲ್ಲ ಇಷ್ಟೆಲ್ಲ ಪ್ರೀತಿಸ್ತಾ ಇದೀವಿ, ಇವರೆಲ್ಲರೂ ಮಾತನಾಡ್ತಾರೆ ಅಂದ ಕಾರಣ ಅವ್ರ ವ್ಯಕ್ತಿತ್ವ, ಅವ್ರ ಆಯ್ಕೆ ಮಾಡ್ಕೊಂಡ ಸಿನಿಮಾಗಳು, ಅವ್ರ ಬದುಕಿದ ರೀತಿ, ಅಂಬರೀಷ್ ಅವ್ರನ್ನ ಎಷ್ಟು ಚೆನ್ನಾಗಿ ನಾವೆಲ್ಲ ಇವತ್ತಿಗೂ ಕೂಡ ಜೀವಂತವಾಗಿ ಉಟ್ಕೊಂಡಿದೀವಿ ಅಂದ್ರೆ ರಾಜನ್ ತರ ಬದುಕ್ದ ಕಣ ಅನ್ನುವಂತಹದ್ದು.
ಈ ತರಹದ ಒಂದು ಆದರ್ಶಗಳಿರ್ಬೇಕು. ಆದ್ರೆ ಯಾವತ್ತು ಸಮಾಜಕ್ಕೆ ಹಾನಿಕಾರಿಯಾಗಿ ದೊಡ್ಡ ಮಟ್ಟದ ವ್ಯಕ್ತಿ, ರಾಜಕಾರಣದಲ್ಲಿರೋನಾಗ್ಲಿ, ಸಿನಿಮಾ ರಂಗದಲ್ಲಿರೋರಾಗ್ಲಿ, ಕ್ರೀಡೆಯಲ್ಲಾಗ್ಲಿ, ಇವಾಗ ಅರ್ಥ ಮಾಡ್ಕೊಳ್ಳಿ, ವಿರಾಟ್ ಕೊಹ್ಲಿ ಅನ್ನುವಂಥವನು ಇದ್ದಕ್ಕಿದ್ದಂಗೆ ಏನೋ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಜನರ ಹೃದಯಗಳು ಹೊಡೆದೋಗ್ಬಿಡುತ್ತಲ್ವಾ. ಇಡೀ ದೇಶದ ಪ್ರತಿನಿಧಿ ಆತ ನಮಗೆ, ಇದ್ದಕ್ಕಿದ್ದಂಗೆ ಏನಾಗ್ಬಿಡುತ್ತೆ. ಆ ತರದ್ದು ಒಂದು ಬ್ರೇಕ್ ಇಲ್ಲಿ ಆಗಿದೆ, ಒಂದು ಹಾರ್ಟ್ ಬ್ರೇಕ್ ಆಗಿದೆ ಇಲ್ಲಿ. ಅದು ಬಿಟ್ರೆ ಅಭಿಮಾನಿ ಅನ್ನುವಂತಹ ಪದ ಯಾವತ್ತು ಕೂಡ ತಾಯಿ ಪ್ರೀತಿಗೆ ಸಮ ಅಂತ ನಾನು ಭಾವಿಸ್ತೀನಿ. ಅಲ್ವಾ? ನೀವು ಹೇಳ್ತಿದ್ರಿ ಸರ್, ಅಭಿಮಾನಿಗಳು ಅನುಕರಣೆ ಮಾಡ್ಬಿಡ್ತಾರೆ, ಹಾಗಾಗಿ ನಟರು ತಮ್ಮ ವೈಯಕ್ತಿಕ ವ್ಯಕ್ತಿತ್ವವನ್ನ ಪರಿಶುದ್ಧವಾಗಿ ಇಟ್ಕೊಳ್ಳೋದು ಅನಿವಾರ್ಯ ಅಂತ. ಅಭಿಮಾನ ಅಂದ್ರೆ ಏನು, ಹೇಗಿರ್ಬೇಕು? ದರ್ಶನ್ ಅವ್ರನ್ನ ಉದಾಹರಣೆ ಬಿಟ್ಟು ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಗಮನದಲ್ಲಿ ಇಟ್ಕೊಂಡು ಅಭಿಮಾನಿಗಳಿಗಿರುವ ಪವರ್ ಎಂಥದ್ದು, ಏನಿಂದ ಏನ್ ಮಾಡಬಹುದು, ಅದಷ್ಟು ನಿಮ್ಮಿಂದ ಉತ್ತರ ಬೇಕು. ನನಗೆ ಐ ವಾಂಟ್ ಟು ಮೇಕ್ ಎ ಸ್ಟೇಟ್ಮೆಂಟ್. ಅಭಿಮಾನ ಇಟ್ ಈಸ್ ಈಕ್ವಲ್ ಟು ತಾಯಿ ಪ್ರೀತಿ. ಅದರಲ್ಲಿ ಇನ್ನು ಯಾವ ಪ್ರೀತಿನೂ ನೀವು ಮಿಕ್ಸ್ ಮಾಡಂಗೇ ಇಲ್ಲ. ಒಬ್ಬ ವ್ಯಕ್ತಿನ ಅವ್ರು ಇಷ್ಟಪಟ್ಟಿದ್ದಾರೆ ಅಂತಂದ್ರೆ ಅವರು ಜೀವ ಕೊಡೋಕೆ ಕೂಡ ಸಿದ್ಧವಾಗ್ಬಿಡೋಷ್ಟು ಪ್ರೀತಿಸ್ತಾರೆ. ನಾನು ಅದನ್ನ ರಾಜ್ಕುಮಾರ್ ಅವರಿಂದ, ವಿಷ್ಣುವರ್ಧನ್ ಅವರಿಂದ ನೋಡ್ತಾನೆ ಬಂದಿದ್ದೀವಿ. ಇವತ್ತಿಗೂ ಕೂಡ ಅವರನ್ನ ಆದರ್ಶವಾಗಿ ತಗೊಂಡು ಸ್ವೀಕರಿಸ್ತಾರಂಥವ್ರು. ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅಂತಹ ಒಂದು ಅಭಿಮಾನಿ ಪಡೆ ಇದೆ. ಮತ್ತೆ ಚಿರಂಜೀವಿ ಅವರು ಒಂದು ಮಾತು ಹೇಳ್ತಾರೆ, ನನ್ನ ಅಭಿಮಾನಿಗಳೇ ನನ್ನ ಹೀರೋ ಆಗ್ಬಿಟ್ರೆ, ನನ್ನ ಪ್ರೊಡ್ಯೂಸರ್ಸ್ ಆಗ್ಬಿಟ್ರೆ, ನನ್ನ ಡೈರೆಕ್ಟರ್ಸ್ ಆಗ್ಬಿಟ್ರೆ ನಾನು ಪ್ರತಿ ಸಲ ಸೂಪರ್ ಹಿಟ್ ಸಿನಿಮಾ ಕೊಡ್ತೀನಿ ಅಂತ. ಯಾಕಂದ್ರೆ ಅಭಿಮಾನಿಗಳು ಗೊತ್ತು ನನ್ನ ಹೀರೋ ಹೇಗಿರಬೇಕು, ನನ್ನ ಹೀರೋ ಹೇಗೆ ಕಾಣಬೇಕು, ನನ್ನ ಹೀರೋ ಸಮಾಜದ ಕನ್ನಡಿಯಾಗಿ ಇರಬೇಕು ಅನ್ನುವಂಥದ್ದು. ಸೊ ಅಂತಹ ಒಂದು ಭಾವನೆ ಅಭಿಮಾನಿಗಳಲ್ಲಿ ಇರುತ್ತೆ ಅನ್ನುವಂಥದ್ದು ಆ ಕಾಲದ ಹೀರೋಗಳ ಒಂದು ಸ್ಟೇಟ್ಮೆಂಟ್ಸ್ ಆಗಿದೆ. ಬಟ್ ನಾವೀಗ ಬಂಗಾರದ ಮನುಷ್ಯನೋ, ನಾಗರಾಹವನೋ, ಚಿರಂಜೀವಿನೋ, ರಜನಿಕಾಂತ್ ಈಗ ತಗೊಂಡ್ರೆ ನಾವು ತಪ್ಪು ಮಾಡ್ತಾ ಇದೀವಿ ಅಂತಾನೆ ಅರ್ಥ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಅಷ್ಟೊಂದು ಕೆಟ್ಟು ಹೋಗಿದೆ. ಮತ್ತೆ ಯಾರು ಬೇಕಾದ್ರೂ ಯಾರಿಗಾದ್ರೂ ಈಸಿ ಅಕ್ಸೆಸಿಬಲ್ ಅಂತಿದ್ದಾರೆ. ನಾಟ್ ಓನ್ಲಿ ದರ್ಶನ್ ಫ್ಯಾನ್ಸ್, ಎಲ್ಲಾ ಫ್ಯಾನ್ಸ್ ಅಲ್ಲೂ ಕೂಡ ಫೇಕ್ ಪ್ರೊಫೈಲ್ ಇಟ್ಕೊಂಡು ಮಾತನಾಡ್ತಾ ಇರುವಂತವ್ರ ಸಂಖ್ಯೆ ಇದೆ. ಪ್ರಮಾಣ ಜಾಸ್ತಿ ಕಡಿಮೆ ಇರ್ಬೋದು, ಬಿಟ್ರೆ ಎಲ್ಲದೂ ಇದೆ. ಇವತ್ತು ಇದನ್ನು ಹುಟ್ಟಾಕಿದ್ದು ಪಕ್ಷಿಗಳು. ಮೊದಲು ಫೇಕ್ ಐಡಿಗಳು ಇಟ್ಕೊಂಡು, ಯಾವಾಗ ಪಕ್ಷಿಗಳು ಈ ಡಿಜಿಟಲ್ ಮೀಡಿಯಾಗೆ ಬಂದು ಡಿಜಿಟಲಿ ಬಂದ್ಬಿಟ್ಟು ಅವನ್ನ ಮತಗಳನ್ನ ಕ್ರೋಢೀಕರಣ ಮಾಡ್ಕೊಳ್ಳಕ್ಕೆ ಅದನ್ನ ಅಗ್ರೆಸಿವ್ ಆಗಿ ಮಾಡಕ್ ಶುರು ಮಾಡಿದ್ವಲ್ಲ, ಅವಾಗ ಫೇಕ್ ಐಡಿಸ್, ರಾಹುಲ್ ಗಾಂಧಿ ಇಟ್ಕೊಂಡು ರಾಹುಲ್ ಗಾಂಧಿನೇ ಬೈಯುವಂಥದ್ದು, ಮೋದಿ ಅವರ ಫೋಟೋ ಇಟ್ಕೊಂಡು ಇನ್ಯಾರನ್ನೋ ಬೈಯುವಂಥದ್ದು, ಈ ತರದೆಲ್ಲ ಮಾಡ್ಕೊಂಡು ಹೋದಾಗ ಏನಾಯ್ತು, ಇದು ಬೇರೆಯವರಿಗೆ ಒಂದು ಆದರ್ಶವಾಗಕ್ಕೆ ಹೋಗಿ ನಮ್ಮ ಗುರು ಬಗ್ಗೆ ನಾವು ಈ ತರ ಬ್ಯಾಕಪ್ ಆಗ್ಬೋದಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಅಭಿಮಾನಿಗಳು ಸಾಮಾನ್ಯವಾಗಿ ಹೇಗಿರ್ತಾರೆ ಅಂತಂದ್ರೆ, ಅವರು ನನಗೊಬ್ಬ ರೋಲ್ ಮಾಡಲ್ ಬೇಕು ಅಂತಿರ್ತಾರೆ. ಅವನಲ್ಲಿ ಒಂದಷ್ಟು ಅಸಹಾಯಕತೆ ಇರುತ್ತೆ, ಅವನ ಕುಟುಂಬದಲ್ಲಿ ಒಂದಷ್ಟು ನೋವುಗಳಿರ್ತವೆ, ಇನ್ನೊಂದೆಷ್ಟೋ ಒಂದು ಸೋಲುಗಳಿರ್ತವೆ. ಆ ಎಲ್ಲಾ ಸೋಲುಗಳಿಗೆ ಆ ತೆರೆ ಮೇಲೆ ಹೀರೋ ಉತ್ತರ ಕೊಡ್ತಾ ಇದ್ದಾಗ ಅವನ ಆದರ್ಶ ಆಗ್ಬಿಡ್ತಾನೆ. ಅರೆ ಅವನಲ್ಲಿ ಕಂಡುಕೋತಾನೆ ಅಂತ ಕಂಡುಕೊಳ್ಳುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಆದರ್ಶವಾಗ್ಬಿಟ್ರೆ ಮತ್ತೆ ಅವನು ಆ ಕಡೆ ಈ ಕಡೆ ನೋಡಲ್ಲ, ಅವನ್ನೇ ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ. ಈ ಸೂಕ್ಷ್ಮ ನಮ್ಮ ಹೀರೋಗಳಿಗೆ ಗೊತ್ತಿರಬೇಕು. ನಾನು ಒಬ್ಬರ ಬಗ್ಗೆ ಮಾತನಾಡ್ತಿಲ್ಲ, ಅದು ಯಾರೇ ಆಗಿದ್ರು ಕೂಡ ಈ ಸೂಕ್ಷ್ಮ ಅವ್ರಿಗೆ ಗೊತ್ತಿರಬೇಕು. ಆ ಹೀರೋಗಳು ಮೊದಲು ಗಮನಿಸಬೇಕಾಯ್ತು. ನನ್ನನ್ನ ಈಗ ಇಡೀ ದಿವಸ ಮಾಧ್ಯಮ ತೋರಿಸ್ತಿದೆ ಅಂತಂದ್ರೆ ನಾನು ಇಡೀ ರಾಜ್ಯದಲ್ಲಿ ಅಷ್ಟು ದೊಡ್ಡವನು ಅಂತ. ಎಕ್ಸಾಕ್ಟ್ಲಿ. ನನ್ನನ್ನ ಪ್ರತಿ ಒಬ್ರು ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ ನಾನು ಈ ರಾಜ್ಯದಲ್ಲಿ ಅಷ್ಟು ಪ್ರಮುಖ ವ್ಯಕ್ತಿ ಆಗಿದ್ದೀನಿ ಅಂತ. ನನ್ನನ್ನ ಸುತ್ತಲೇ ಇಷ್ಟು ಜನ ನನ್ನನ್ನು ಗೌರವ ಮಾತನಾಡ್ತಿದ್ದಾರೆ, ನನ್ನ ಹಿಂದೆ ಬಿದ್ದಿದ್ದಾರೆ ಅಂತಂದ್ರೆ ಅದರ ಅರ್ಥ ಈ ರಾಜ್ಯದ ವ್ಯಕ್ತಿ, ಆಕೆ ರಾಜ್ಯಕ್ಕೆ ಬೇಕಾದಂತ ವ್ಯಕ್ತಿ ಆ ಸ್ಥಾನದಲ್ಲಿದ್ದಾನೆ ಅಂತ. ಅಂತ ಸ್ಥಾನದಲ್ಲಿರೋ ವ್ಯಕ್ತಿ ಹೇಗಿರ್ಬೇಕು ನಾವು ಅಭಿಮಾನಿಗಳಿಗಲ್ಲ. ಅಭಿಮಾನಿಗಳದ್ದು ತಾಯಿ ಪ್ರೀತಿ, ನಾನು ಅವ್ರ ಬಗ್ಗೆ ಚಕ್ಕಾರ ಎತ್ತೋದೇ ಇಲ್ಲ. ಅವರೆಲ್ಲರೂ ಮನಸ್ಸು ಮಾಡಿಬಿಟ್ರೆ ಈ ತರದ ವಿಷಯಗಳು ಬಿಟ್ಟು ನನ್ನ ಹೀರೋನ ಹೆಸರಲ್ಲಿ ನಾನು ಬರೀ ಮೆರೆಸೋಂತ ಕೆಲಸ, ವ್ಯಕ್ತಿ ಪೂಜೆ ಕೆಲಸ ಅಲ್ಲ, ಸಾಮಾಜಿಕವಾಗಿ ನಾನು ಈ ತರದೊಂದು ಬದಲಾವಣೆ ತರ್ತೀನಿ ಅಂತ ಇವ್ರು ಏನಾದ್ರು ಮನಸ್ಸು ಮಾಡಿಬಿಟ್ರೆ ನೆನಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ ಕ್ರಾಂತಿನೇ ಆಗ್ಬಿಡುತ್ತೆ. ಯಾವ ಕನ್ನಡ ಪರ ಸಂಘಟನೆ, ಯಾವ ರೈತ ಸಂಘಟನೆಗಳು, ಯಾವ ರಾಜಕೀಯ ಪಕ್ಷಗಳು ಮಾಡಲಾಗದಂತ ಸಾಧನೆ ಅಭಿಮಾನಿ ಸಂಘಟನೆಗಳು ಮಾಡಬಲ್ಲರು. ಯಾಕಂದ್ರೆ ಅವರಲ್ಲಿ ಅಷ್ಟು ನಿಸ್ವಾರ್ಥ ಪ್ರೀತಿ ಯಾವುದೇ ವಿಷಯದ ಬಗ್ಗೆ ಇರುತ್ತೆ. ನಿಜ. ದರ್ಶನ್ ಅವರು ವೈಲ್ಡ್ ಲೈಫ್ ಬಗ್ಗೆ ಕಾಳಜಿ ತೋರಿಸಿದಾಗ ಅದನ್ನ ನಾವು ಪ್ರಸಾರ ಮಾಡಿದೀವಿ. ದರ್ಶನ್ ಅವರ ಹೆಸರಲ್ಲಿ ಬ್ಲಡ್ ಡೊನೇಷನ್, ಅನ್ನ ಸಂತರ್ಪಣೆ ಆಗುವಾಗ ನಾವು ಪ್ರಸಾರ ಮಾಡಿದೀವಿ. ಅಭಿಮಾನಿಗಳ ಗಮನಿಸೋದು ಅದನ್ನ ಎಷ್ಟು ಪರ್ಸೆಂಟ್ ಅಲ್ಲಿಗೆ ಬಂದಿಲ್ಲ. ವೈಲ್ಡ್ ಲೈಫ್ ಆಗಿದ್ದು ಅವರು ಮಾತಾಡಿದ್ರಲ್ಲ, ಅವರು ವನ್ಯಜೀವಿ ಅಂತ ತನ್ನನ್ನು ಗುರುಸ್ಕೊಂಡ ವನ್ಯಪ್ರೇಮಿ ಅಥವಾ ಆ ತರದ್ ಗುರುಸ್ಕೊಂಡಾಗ ಎಷ್ಟು ಬದಲಾವಣೆ ಆಯ್ತು ಅಂದ್ರೆ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ಒಂದು ಪ್ರಾಣಿನ ಡೊನೇಟ್ ಮಾಡ್ತಾ ಇದ್ದೀನಿ ಝೂಗೆ ಅಂತ ಹೇಳಿ ತಾವು ಎಲ್ಲರೂ ಫೋಟೋಗ್ರಾಫರ್ ಆಗುವಂಥದ್ದು, ಪರಿಸರ ಸುತ್ತಂಥದ್ದು, ಚಾರಣ ಮಾಡುವಂಥದ್ದು ತುಂಬಾ ಆಯ್ತು. ಅಂದ್ರೆ ಒಬ್ಬ ವ್ಯಕ್ತಿ ಹೇಗೆ ಹೋಗ್ತಾನೋ ಒಂದು ಸಮೂಹ ಹಾಗೇ ಹೋಗ್ಬಿಡುತ್ತೆ.
ಅದನ್ನ ಆಯಕಟ್ಟಿನ ಜಾಗದಲ್ಲಿ ಯಾರೇ ಆಗ್ಲಿ, ಅವ್ರ ಒಬ್ಬರಂತಲ್ಲ, ಯಾರೇ ಆಗ್ಲಿ ಅದನ್ನು ಗುರುಸಬೇಕು. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ ಚಳುವಳಿಗೆ ಬಂದದ್ರಿಂದ ಇವತ್ತು ಒಂದು ದೊಡ್ಡ ಅಭಿಮಾನಿ ಪಡೆ ಕನ್ನಡ, ಇವತ್ತು ಏನೆಲ್ಲ ಕನ್ನಡ ಪರ ಸಂಘಟನೆಗಳಿದಾವೋ ಅವೆಲ್ಲವೂ ಗೋಕಾಕಿಂದ ಇನ್ಸ್ಪೈರ್ ಆಗಿರುವಂತಹವು, ರಾಜ್ಕುಮಾರ್ ಅವರಿಂದ ಇನ್ಸ್ಪೈರ್ ಆಗಿರುವಂತವು. ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ನಾವೆಲ್ಲ ಇಷ್ಟೆಲ್ಲ ಪ್ರೀತಿಸ್ತಾ ಇದೀವಿ, ಇವರೆಲ್ಲರೂ ಮಾತನಾಡ್ತಾರೆ ಅಂದ ಕಾರಣ ಅವ್ರ ವ್ಯಕ್ತಿತ್ವ, ಅವ್ರ ಆಯ್ಕೆ ಮಾಡ್ಕೊಂಡ ಸಿನಿಮಾಗಳು, ಅವ್ರ ಬದುಕಿದ ರೀತಿ, ಅಂಬರೀಷ್ ಅವ್ರನ್ನ ಇಷ್ಟು ಚೆನ್ನಾಗಿ ನಾವೆಲ್ಲ ಇವತ್ತಿಗೂ ಕೂಡ ಜೀವಂತವಾಗಿ ಉಟ್ಕೊಂಡಿದೀವಿ ಅಂದ್ರೆ ರಾಜನ್ ತರ ಬದುಕ್ದ ಕಣ ಅನ್ನುವಂತಹದ್ದು. ಈ ತರಹದ ಒಂದು ಆದರ್ಶಗಳಿರ್ಬೇಕು. ಆದ್ರೆ ಯಾವತ್ತು ಸಮಾಜಕ್ಕೆ ಹಾನಿಕಾರಿಯಾಗಿ ದೊಡ್ಡ ಮಟ್ಟದ ವ್ಯಕ್ತಿ, ರಾಜಕಾರಣದಲ್ಲಿರೋನಾಗ್ಲಿ, ಸಿನಿಮಾ ರಂಗದಲ್ಲಿರೋರಾಗ್ಲಿ, ಕ್ರೀಡೆಯಲ್ಲಾಗ್ಲಿ, ಇವಾಗ ಅರ್ಥ ಮಾಡ್ಕೊಳ್ಳಿ, ವಿರಾಟ್ ಕೊಹ್ಲಿ ಅನ್ನುವಂಥವ್ನು ಇದ್ದಕ್ಕಿದ್ದಂಗೆ ಏನೋ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಜನರ ಹೃದಯಗಳು ಹೊಡೆದೋಗ್ಬಿಡುತ್ತಲ್ವಾ. ಇಡೀ ದೇಶದ ಪ್ರತಿನಿಧಿ ಆತ ನಮಗೆ, ಇದ್ದಕ್ಕಿದ್ದಂಗೆ ಏನಾಗ್ಬಿಡುತ್ತೆ. ಆ ತರದ್ದು ಒಂದು ಬ್ರೇಕ್ ಇಲ್ಲಿ ಆಗಿದೆ, ಒಂದು ಹಾರ್ಟ್ ಬ್ರೇಕ್ ಆಗಿದೆ ಇಲ್ಲಿ. ಅದು ಬಿಟ್ರೆ ಅಭಿಮಾನಿ ಅನ್ನುವಂತಹ ಪದ ಯಾವತ್ತು ಕೂಡ ತಾಯಿ ಪ್ರೀತಿಗೆ ಸಮ ಅಂತ ನಾನು ಭಾವಿಸ್ತೀನಿ. ಅಲ್ವಾ? ನೀವು ಹೇಳ್ತಿದ್ರಿ ಸರ್, ಅಭಿಮಾನಿಗಳು ಅನುಕರಣೆ ಮಾಡ್ಬಿಡ್ತಾರೆ, ಹಾಗಾಗಿ ನಟರು ತಮ್ಮ ವೈಯಕ್ತಿಕ ವ್ಯಕ್ತಿತ್ವವನ್ನ ಪರಿಶುದ್ಧವಾಗಿ ಇಟ್ಕೊಳ್ಳೋದು ಅನಿವಾರ್ಯ ಅಂತ.